ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. 2026ರ ರಾಶಿ ಭವಿಷ್ಯವನ್ನು ನೋಡುವುದಾದರೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತದೆ? ಮೊದಲು ಗ್ರಹಗಳ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿರುತ್ತೆ. ವರ್ಷದ ಆರಂಭದಲ್ಲಿ ಶನಿ ನಿಮ್ಮ 9ನೇ ಮನೆಯಲ್ಲಿ ಅದೃಷ್ಟದ ಮನೆಯಲ್ಲಿ ಇರುತ್ತಾನೆ. ಈ ಕಾರಣದಿಂದಾಗಿ ಅವನು ನಿಮಗೆ ಕಠಿಣ ಪರಿಶ್ರಮ, ಲಾಭ, ಆದಾಯ ಮತ್ತು ಸ್ಪರ್ಧೆಯ ಮೇಲೆ ಪರಿಣಾಮವನ್ನು ಬೀರುತ್ತಾನೆ. ನಿಮ್ಮ ಅದೃಷ್ಟದ ಅಧಿಪತಿ ಗುರು ಆರಂಭದಲ್ಲಿ ಮಿಥುನ ರಾಶಿಯಲ್ಲಿ 12ನೇ ಮನೆಯಲ್ಲಿ ಇರುತ್ತಾನೆ. ವರ್ಷದ ಮಧ್ಯಭಾಗದಿಂದ ಕರ್ಕ ರಾಶಿಗೆ ಸ್ಥಳಾಂತರಗೊಂಡು ನಿಮ್ಮ ಆಸೆಗಳು ಮತ್ತು ಭಾವನೆಗಳ ಮೇಲೆ ಪ್ರಭಾವವನ್ನು ಬೀರುತ್ತಾನೆ. ನಂತರ ಅಕ್ಟೋಬರ್ ಕೊನೆಯ ಭಾಗದಲ್ಲಿ ಅವನು ಸಿಂಹ ರಾಶಿಗೆ ಸ್ಥಳಾಂತರಗೊಂಡು ನಿಮ್ಮ ಹಣ ಮತ್ತು ಕುಟುಂಬದ ವಿಷಯಗಳ ಮೇಲೆ ಪರಿಣಾಮವನ್ನು ಬೀರುತ್ತಾನೆ. ನಿಮ್ಮ ವಾರ್ಷಿಕ ಜಾತಕ 2026ರಲ್ಲಿ ಗ್ರಹಗಳ ಚಲನೆಯು ನಿಮ್ಮ ಜೀವನದಲ್ಲಿ ವಿವಿಧ ಅಂಶಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ರಾಹು ನವೆಂಬರ್ವರೆಗೆ 8ನೇ ಮನೆಯಲ್ಲಿ ಇರುತ್ತಾನೆ. ನಂತರ ಅವನು ಮಕರ ರಾಶಿಯಲ್ಲಿ 7ನೇ ಮನೆಗೆ ಪರಿವರ್ತನೆಗೊಳ್ಳುತ್ತಾನೆ. ಇದು ಸಂಬಂಧ ಮತ್ತು ಪಾಲುದಾರಿಕೆಗಳಲ್ಲಿ ಬದಲಾವಣೆಗಳನ್ನು ತರುತ್ತಾನೆ. ಮಂಗಳವು ಸ್ಥಿರವಾದ ವೇಗದಲ್ಲಿ ಚಲಿಸುತ್ತದೆ. ರಾಜಯೋಗಕ್ಕೆ ಹೋಲುವ ಬೆಂಬಲವನ್ನು ನೀಡುತ್ತಾನೆ. ಯಶಸ್ಸು ಮತ್ತು ಬಲವನ್ನು ತುಂಬುವಂತಹ ವರ್ಷವಾಗಿರುತ್ತೆ. ಹೆಚ್ಚುವರಿಯಾಗಿ ವರ್ಷವಿಡೀ ಸೂರ್ಯ, ಶುಕ್ರ ಮತ್ತು ಬುಧ ಸಂಚಾರವು ಪ್ರತಿ ತಿಂಗಳು ನಿಮ್ಮ ಜೀವನದ ಮೇಲೆ ವಿಭಿನ್ನವಾಗಿ ಪರಿಣಾಮವನ್ನು ಬೀರುತ್ತಾರೆ. ಈ ಚಲನೆಯು ನಿಮ್ಮ ವೈಯಕ್ತಿಕ ಬೆಳವಣಿಗೆ ಮತ್ತು ಸಂಬಂಧ ಹಾಗೂ ವೃತ್ತಿಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಈ ವರ್ಷ ಕರ್ಕಾಟಕ ರಾಶಿಯವರು ತಮ್ಮ ಸಾಮರ್ಥ್ಯಗಳನ್ನು ಇತರರಿಗೆ ತೋರಿಸುವಂತಹ ವರ್ಷವಾಗಿದೆ. ಹೊರಗೆ ಅಥವಾ ಸಾರ್ವಜನಿಕವಾಗಿ ಮಾಡುವ ಕೆಲಸಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತವೆ. ಆಧ್ಯಾತ್ಮಿಕವಾಗಿ ಈ ವರ್ಷ ನಿಮ್ಮ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತೆ. ವಿದೇಶಿ ಪ್ರಯಾಣ ಅಥವಾ ದೂರ ಪ್ರಯಾಣದಿಂದ ನೀವು ಪ್ರಯೋಜನವನ್ನು ಪಡೆಯುವಂತಹ ವರ್ಷವಾಗಿದೆ. ಈ ವರ್ಷ ಗ್ರಹಗಳ ಚಲನೆ ಮತ್ತು ಅವುಗಳ ಸ್ಥಾನವು ನಿಮ್ಮ ಜೀವನದ ಮೇಲೆ ಹಲವಾರು ರೀತಿಯ ಪರಿಣಾಮವನ್ನು ಬೀರುತ್ತವೆ. ಶನಿ ಮೀನರಾಶಿಯಲ್ಲಿ 9ನೇ ಮನೆಯಲ್ಲಿ ಇರುತ್ತಾನೆ. ಇದು ನಿಮ್ಮ ಮನೆ ಮತ್ತು ಕುಟುಂಬದ ಜೀವನದ ಮೇಲೆ ಬಲವಾದ ಪರಿಣಾಮವನ್ನು ಬೀರುತ್ತಾನೆ. ಈ ಸ್ಥಾನವು ಧಾರ್ಮಿಕ ಚಟುವಟಿಕೆಗಳು, ಉನ್ನತ ಅಧ್ಯಯನ ಮತ್ತು ಕುಟುಂಬದಲ್ಲಿ ಪ್ರಗತಿಗೆ ಅವಕಾಶಗಳನ್ನು ತರುತ್ತವೆ. ನಿಮಗೆ ನಿಮ್ಮ ಸಹೋದರರು ಅಥವಾ ಶಿಕ್ಷಕರ ಬೆಂಬಲ ಬೇಕಾಗಬಹುದು. ಶನಿಯು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸಹಾಯವನ್ನು ಮಾಡುತ್ತಾನೆ ಮತ್ತು ನಿಮ್ಮ ಕುಟುಂಬದಲ್ಲಿ ಶಾಂತಿಯನ್ನು ತರುತ್ತಾನೆ. ವರ್ಷದ ಆರಂಭದಲ್ಲಿ ರಾಹು 8ನೇ ಮನೆಯಲ್ಲಿ ಇರುತ್ತಾನೆ. ಇದು ಆರೋಗ್ಯ ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ಕೆಲವು ಏರಿಳಿತಗಳನ್ನು ನೀವು ಕಾಣಬಹುದು. ಆದರೆ ರಾಹು ಮಕರ ರಾಶಿಯ 7ನೇ ಮನೆಗೆ ಸ್ಥಳಾಂತರಗೊಂಡ ನಂತರ ನಿಮ್ಮ ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಮತ್ತು ನಿಮ್ಮ ಪಾಲುದಾರಿಕೆಯಲ್ಲಿ ಹೆಚ್ಚಿನ ಸ್ಥಿರತೆಯನ್ನು ತರುತ್ತವೆ. ವರ್ಷದ ಮೊದಲ ಭಾಗದಲ್ಲಿ ಗುರುವು ನಿಮ್ಮ 12ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಇರುತ್ತಾನೆ. ಇದು ನಿಮ್ಮ ಮಾನಸಿಕ ಸ್ಥಿತಿ, ಗೌಪ್ಯ ವಿಷಯಗಳ ಮೇಲೆ ಪರಿಣಾಮವನ್ನು ಬೀರಬಹುದು. ಆದರೆ ಗುರುವು ಕರ್ಕಾಟಕ ರಾಶಿಯಲ್ಲಿ ಸಾಗುವಾಗ ನೀವು ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯುವಂತಹ ಅವಕಾಶವನ್ನು ಪಡೆಯುತ್ತೀರಿ. ಕುಟುಂಬದ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತೆ ಮತ್ತು ನಿಮ್ಮ ಅದೃಷ್ಟದಿಂದ ಜೀವನ ಆಹ್ಲಾದಕರವಾಗ ಮತ್ತು ನಿಮ್ಮ ಅದೃಷ್ಟದಿಂದ ನಿಮ್ಮ ಜೀವನವು ಆಹ್ಲಾದಕರವಾಗಿರುತ್ತದೆ. ಮಕ್ಕಳ ವಿಷಯಗಳಲ್ಲಿ ಗುರುವಿನ ಪ್ರಭಾವವು ಮಿಶ್ರವಾಗಿದೆ. ವರ್ಷದ ಮೊದಲ ಭಾಗವು ಮಕ್ಕಳಿಗೆ ಕಷ್ಟಕರವಾಗಿರುತ್ತೆ. 12ನೇ ಮನೆಯಲ್ಲಿ ರಾಹುವಿನ ಅಂಶವು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಿ ಯೋಗವನ್ನು ಸೃಷ್ಟಿಸಬಹುದು. ಇದಲ್ಲದೆ ಸಂಶೋಧನೆಯಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯಬಹುದು. ಮಕ್ಕಳ ಶಿಕ್ಷಣ ಮತ್ತು ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇರುವುದು ಉತ್ತಮ. ವರ್ಷದ ಮಧ್ಯದಿಂದ ಗುರುವಿನ ಬದಲಾವಣೆಯು ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ. ಮಕ್ಕಳಿಂದ ಸಂತೋಷವನ್ನು ಪಡೆಯುವಂತಹ ಸಮಯವಾಗಿರುತ್ತೆ. ನೀವು ನಿಮ್ಮ ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ಗುರಿಯತ್ತ ನೀವು ಸಾಗುವಿರಿ. ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಪ್ರಯಾಣ ಮತ್ತು ವರ್ಗಾವಣೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಘಟನೆಗಳು ಸಂಭವಿಸಬಹುದು. ವರ್ಷದ ಮೊದಲಾರ್ಧದಲ್ಲಿ ನಿಮಗೆ ವಿದೇಶಿ ಪ್ರಯಾಣದ ಅವಕಾಶಗಳು ಸಿಗಬಹುದು. ಮುಖ್ಯವಾಗಿ ಗುರು 12ನೇ ಮನೆಯಲ್ಲಿ ಇರುವುದರಿಂದ ಈ ಪ್ರವಾಸವು ನಿಮ್ಮ ವೃತ್ತಿ ಅಥವಾ ವೈಯಕ್ತಿಕ ಜೀವನಕ್ಕೆ ಮುಖ್ಯವಾಗಿರುತ್ತೆ. ಈ ಸಮಯದಲ್ಲಿ ಗುರುವಿನ ಸ್ಥಾನವು ವಿದೇಶಿ ಪ್ರಯಾಣವನ್ನು ಸೂಚಿಸುತ್ತದೆ ಮತ್ತು ಈ ಪ್ರಯಾಣವು ನಿಮಗೆ ಹೊಸ ಅನುಭವಗಳನ್ನು, ಅವಕಾಶಗಳನ್ನು ತರುವಂತಹ ವರ್ಷವಾಗಿರುತ್ತೆ. ಇನ್ನು
ಕರ್ಕಾಟಕ ರಾಶಿಯವರಿಗೆ ಉದ್ಯೋಗ, ವ್ಯವಹಾರ, ವೃತ್ತಿ ಜೀವನದ ವಿಷಯದಲ್ಲಿ ಪರಿಸ್ಥಿತಿಯೂ ಸಹ ಮಿಶ್ರವಾಗಿದೆ. ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮಗೆ ಹೊಸ ಅವಕಾಶಗಳು ಸಿಗಬಹುದು. ಆದರೆ ಈ ಸಮಯದಲ್ಲಿ ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ದೂರದ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ವೃತ್ತಿಪರ ಪ್ರಯತ್ನಗಳಲ್ಲಿ ತಾಳ್ಮೆ, ಕಾರ್ಯತಂತ್ರದ ಯೋಜನೆಗಳು ಬಹಳ ಮುಖ್ಯವಾಗಿರುತ್ತೆ. ಈ ಅವಧಿಯಲ್ಲಿ ನೀವು ಅಪಾಯವನ್ನು ತರುವಂತಹ ಕೆಲಸವನ್ನು ಮಾಡುವುದು ಸೂಕ್ತವಲ್ಲ. ಬದಲಾಗಿ ಶ್ರದ್ಧೆಯಿಂದ ಮತ್ತು ಚಿಂತನಶೀಲವಾಗಿ ಕೆಲಸವನ್ನು ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ವರ್ಷದ ಆರಂಭದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತಹ ಅವಕಾಶವಿದೆ. ಗುರುವಿನ ಸಂಚಾರವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಸುಧಾರಣೆಗಳನ್ನು ನೀವು ಕಾಣುತ್ತೀರಿ. 7ನೇ ಮನೆಯ ಮೇಲೆ ಗುರುವಿನ ದೃಷ್ಟಿಯಿಂದ ನಿಮ್ಮ ವ್ಯವಹಾರದಲ್ಲಿ ಲಾಭ ಸಿಗುವ ಸಾಧ್ಯತೆ ಇರುತ್ತೆ. ಇನ್ನು ಆರ್ಥಿಕ ದೃಷ್ಟಿಕೋನದಿಂದ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಒತ್ತಡದಿಂದ ಇರುವಂತಹ ವರ್ಷವಾಗಿದೆ. ಆದರೆ ನಂತರ ಇದು ಸುಧಾರಿಸುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ವೆಚ್ಚಗಳು ಹೆಚ್ಚಾಗಬಹುದು. ಗುರುವು 12ನೇ ಮನೆಯಲ್ಲಿರುತ್ತಾನೆ. ಇದು ನಿಮ್ಮ ಹಣದ ಅರಿವನ್ನು ನಿಧಾನಗೊಳಿಸುತ್ತಾನೆ. ಈ ಕಾರಣದಿಂದಾಗಿ ನಿಮ್ಮ ಆರ್ಥಿಕ ಪ್ರಗತಿಗೆ ಅಡ್ಡಿಯಾಗಬಹುದು. ನೀವು ಹೂಡಿಕೆ ಮಾಡಲು ಅಥವಾ ಯಾರಿಗಾದರೂ ಸಾಲವನ್ನು ನೀಡಲು ಯೋಚಿಸುತ್ತಿದ್ದರೆ ಈ ಸಮಯ ಅದು ನಿಮಗೆ ಒಳ್ಳೆಯದಲ್ಲ. ನೀವು ಸುಲಭವಾಗಿ ಆ ಹಣವನ್ನು ಪಡೆಯುವುದಿಲ್ಲ. ಅನಗತ್ಯ ಖರ್ಚುಗಳನ್ನು ಈ ವರ್ಷ ನೀವು ನಿಯಂತ್ರಿಸಬೇಕು. ಆದಾಗ್ಯೂ ನಿಮ್ಮ ಮಾವನಿಂದ ಸಹಾಯದಂತಹ ಸಣ್ಣ ಆರ್ಥಿಕ ಬೆಂಬಲವನ್ನು ನೀವು ಈ ವರ್ಷ ಪಡೆದುಕೊಳ್ಳುವಿರಿ. ದ್ವಿತೀಯಾರ್ಧದಲ್ಲಿ ಗುರುವಿನ ಸ್ಥಾನವು ಬದಲಾಗುತ್ತದೆ ಮತ್ತು ಹಣ ಗಳಿಸಲು ನಿಮಗೆ ಹೊಸ ಅವಕಾಶಗಳನ್ನು ತರುತ್ತದೆ. ನಿಮಗೆ ಬಾಕಿ ಇರುವಂತಹ ಅಥವಾ ಇನ್ನೊಬ್ಬರಿಗೆ ಕೊಟ್ಟಿರುವಂತಹ ಹಣ ಹಿಂತಿರುಗಿಸುವಂತಹ ಸಮಯ ಬರುತ್ತದೆ. ಹೀಗಾಗಿ ನಿಮ್ಮ ಆದಾಯವು ಸುಧಾರಿಸುವಂತಹ ಸಮಯವಾಗಿರುತ್ತೆ. ಇನ್ನು ನಿಮ್ಮ ವ್ಯವಹಾರದಲ್ಲಿ ಹೂಡಿಕೆ ಮಾಡುವುದು ಅಥವಾ ಹೊಸ ಹಣಕಾಸು ಯೋಜನೆಗಳನ್ನು ಪ್ರಯತ್ನಿಸುವುದು ಸಹ ಒಳ್ಳೆಯ ಸಮಯ ನಿಮಗೆ ಈ ವರ್ಷವಾಗಿರುತ್ತೆ. ನಿಮ್ಮ ಅತ್ತೆ ಮಾವನಿಂದಲೂ ಕೂಡ ನಿಮಗೆ ಸಹಾಯ ಪ್ರಯೋಜನಗಳು ಸಿಗಬಹುದು. ಹೆಚ್ಚುವರಿ ಆದಾಯದ ಮೂಲಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತವೆ. ಒಟ್ಟಾರೆಯಾಗಿ ವರ್ಷದ ಮೊದಲಾರ್ಧದಲ್ಲಿ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ ಸ್ವಲ್ಪ ದುರ್ಬಲವಾಗಿರಬಹುದು. ಈ ಸಮಯದಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದ ಯಾವುದೇ ಹೂಡಿಕೆಯನ್ನು ಮಾಡುವುದು ಉತ್ತಮವಲ್ಲ. ವರ್ಷದ ದ್ವಿತೀಯಾರ್ಧದಲ್ಲಿ ನಿಮಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಏಕೆಂದರೆ ಗುರುವಿನ ಸಂಚಾರವು ನಿಮಗೆ ಹಣಕ್ಕಾಗಿ ಹೊಸ ಅವಕಾಶಗಳನ್ನು ತರುತ್ತಾನೆ. ಈ ಸಮಯವು ನಿಮಗೆ ಒಳ್ಳೆಯ ಸಮಯವಾಗಿರುತ್ತೆ. ಸ್ನೇಹಿತರೆ, ಇದಾಗಿತ್ತು ಕರ್ಕಾಟಕ ರಾಶಿಯವರ 2026ರ ರಾಶಿ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರ 2026ರ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.